ಸಂತೋಷ ಆಗ್ತಾ ಇದೆ. ಯಾಕಂದರೆ ಇಡೀ ರಾಜ್ಯದಲ್ಲಿ ಮಹಿಳೆಯರು ನಾವು ಭಾಳ ಸಂತೋಷವಾಗಿದ್ದೀವಿ. ಎಲ್ಲೋ ಒಂದು ಕಡೆ ಭಾಳ ಬೇಸರ ಆಯಿತು. 4 ವರ್ಷ ಏನೂ ಕೆಲಸ ಆಗಿರಲಿಲ್ಲ ಬಿ ಜೆ ಪಿ ಸರ್ಕಾರ ಇದ್ದಾಗ. ಆಮೇಲೆ ಬಾಯಿ ತೆಗೆದರೆ ಬರೀ ಜಾತಿ, ಬರೀ ಧರ್ಮ. ಹಾಗಾಗಿ 2 ವರ್ಷ ಹಿಂದೆ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಎಲ್ಲ ಮುಖಂಡರು, ವಿಶೇಷವಾಗಿ ನಮ್ಮ AICC ಅಧ್ಯಕ್ಷರಂತ ನಮ್ಮ ಕನ್ನಡಿಗರ ಅಂತ ಖರ್ಗೆ ಸರ್ ಅವರು, ಮತ್ತು ನಮ್ಮ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಅವರು, ಸೋನಿಯಾ ಗಾಂಧಿ ಮೇಡಮ್ ಅವರು, ನಮ್ಮ ರಾಜ್ಯದಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು, ನಮ್ಮ DK ಶಿವಕುಮಾರ್ ಸರ್ ಅವರು, ಎಲ್ಲ ಮಂತ್ರಿಗಳು, ಶಾಸಕರು ಎಲ್ಲರೂ ಹಿಂದೆ 2 ವರ್ಷ ಹಿಂದೆ ಏನು ಭರವಸೆ ಕೊಟ್ಟಿದ್ವಿ ಅಂದರೆ ಪಂಚ ಗ್ಯಾರಂಟಿಗಳು. ಉಚಿತ ಬಸ್ಸಿಂದ ಇಡೀ ರಾಜ್ಯದಲ್ಲಿ ಈ ಕಳೆದ ವಾರ 500 ಕೋಟಿ ಉಚಿತವಾಗಿ ಪ್ರಯಾಣ ಆಗಿದೆ ನಮ್ಮ ಬಸ್ಸಲ್ಲಿ. ಇಡೀ ರಾಜ್ಯದಲ್ಲಿ ಮಹಿಳೆಯರು ಸ್ವಾಭಿಮಾನದಿಂದ ಒಬ್ಬ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋ ಮಹಿಳೆ ಇರ್ಬೋದು, ಇಲ್ಲಿ ನಮ್ಮ ವಿಜಯಪುರದಲ್ಲಿ ಮಹಿಳೆಯರು ರೊಟ್ಟಿ ಮಾಡಿ ಪಟ್ಟಕ್ಕೆ ಹೋಗಿ ಅವರು ಬಿಸ್ನೆಸ್ ಪ್ರಾರಂಭ ಮಾಡ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಯಾರಿಗೆ ಕೊಟ್ಟಿರೋದು ಅಂದರೆ ಜನರಿಗೆ ಕೊಟ್ಟಿರೋದು, ಮಹಿಳೆಯರಿಗೆ ವಿಶೇಷವಾಗಿ. ಕೋವಿಡ್ ಸಂದರ್ಭದಲ್ಲಿ ನಮಗೆ ನಿಜವಾಗ್ಲೂ ಉಳಿಸಿರೋದು ಈ ಅನ್ನಭಾಗ್ಯ ಅಕ್ಕಿ ಅಂತ ನಮಗೆ ಹೇಳಿದ್ದಾರೆ. ಭಾಗ್ಯಗಳ ಸರ್ದಾರ ಯಾರು ಅಂದರೆ ಪ್ರತಿಯೊಬ್ಬರು. ಮತ್ತು ನಮ್ಮ ವಿಶೇಷವಾಗಿ ನಾನು ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರಾಗಿರಲಿ, ನಮ್ಮ DK ಶಿವಕುಮಾರ್ ಸಾಹೇಬರಾಗಲಿ, ಪ್ರತಿಯೊಬ್ಬ ಮಂತ್ರಿಗಳು ಸಹ, ಪ್ರತಿಯೊಬ್ಬ ಶಾಸಕರು ಸಹ ಇದ್ರ ಜೊತೆ ಕೆಲಸ ಮಾಡಿ ನಾವು ಶ್ರಮ ಪಡ್ತಾಯಿದ್ದೀವಿ. ಮೂಲೆಯಲ್ಲಿ ಮಹಿಳೆಯರು ಸ್ವಂತ ಬಿಸ್ನೆಸ್ ಪ್ರಾರಂಭ ಮಾಡಿದ್ದಾರೆ. ನಾನು ಬೀದರಿಗೆ ಹೋದಾಗ ಒಬ್ಬ ಮಹಿಳೆ ಎದ್ದು ನಿಂತ್ಕೊಂಡು ಹೇಳಿದ್ರು, ನಾನು ಆಪರೇಷನ್ ಮಾಡಿಸ್ಕೊಂಡಿದ್ದೀನಿ. ಸಿದ್ದರಾಮಯ್ಯ ಅವರು DK ಸಾಹೇಬರು ಅಂತ ಹೇಳ್ತಿದ್ರಿ, ನಿಮ್ಮ ಒಂದು ಸಮಾವೇಶ ಮಾಡ್ತಾ ಇದ್ರಿ, ಆ ಸಮಾವೇಶದಲ್ಲಿ ಅವರು ಫೋಟೋಗಳು ಹಾಕೋದು ಮರ್ತಿದ್ರಲ್ಲ ಮೇಡಮ್, ಇದೇನು ಅಚಾತುರ್ಯನ ಅಥವಾ ನಿಮಗೂ ಗೊತ್ತಿಲ್ಲ ಹೇಗೆ ಅಂತ? ಹೌದಮ್ಮ, ರಾಜ್ಯದ ಮುಖ್ಯಮಂತ್ರಿ ಇದಾರಲ್ಲ ಸರ್. ಎಲ್ಲಿದ್ದಾರೆ CM ಅವರು? ಎಲ್ಲಿದ್ದಾರೆ ಸಿದ್ದರಾಮಯ್ಯ ಅವರು? ಎಲ್ಲಿದ್ದಾರೆ DK ಸರ್? ಇದ್ದಾರೆ ನೋಡಿ ಸರ್. ಎಲ್ಲಿದ್ದಾರೆ ಮೇಡಮ್? ದಯವಿಟ್ಟು ತೋರಿಸಿ ನಮಗೂ ಕೂಡ. ತಾವು ಕೂಡ ಇಷ್ಟೊತ್ತಕ್ಕ ಸನ್ಮಾನ ಆಯಿತು, ಎಲ್ಲನೂ ಆಯಿತು, ಭಾಗ್ಯಗಳ ಸರ್ದಾರ ಅಂತ ಹೇಳ್ತೀರಾ. ಒಬ್ಬ ರಾಜ್ಯ ನಾನು ಲೇಟಾಗಿ ಬಂದಿದ್ದು, ನಾನು ಗಮನಿಸಿಲ್ಲ. ಸೊ ಹಾಗಾಗಿ ನಾನು ಈಗ ನೋಡ್ತಾ ಇದ್ದೀನಿ. ಎನಿವೆ, ಈಗ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ನಾನು ಈಗ ಬರ್ತಿರೋದು. ಈಗ ಅದು ಬಿಟ್ಟು ಬೇರೆ ಏನಾದರೂ ಇದ್ದಿದ್ರೆ ಹೇಳಿ.